ಈ ಊರಿಗೆ ಇಬ್ರು ದಣಿಗಳಿದ್ದಾರೆ. ಒಬ್ರು ಹಣ ಮತ್ತು ಭೂಮಿಗೆ ಆಸೆ ಪಡ್ತಾರೆ, ಇನ್ನೊಬ್ರು ದಣಿಗಳು ಹೆಣ್ಣಿಗೋಸ್ಕರ. ಸೊ ಗೈಸ್, ನಾನು ಫೈನಲಿ ಇವಾಗ ಸೌಜನ್ಯ ಅವರ ಮನೆಗೆ ಬಂದಿದ್ದೀನಿ. ಇವತ್ತು ಯೂಟ್ಯೂಬರ್ಸ್ ಗಳು ಸೇರಿ ಇವತ್ತು ಕೂಡ ನಾನು ಹೇಳ್ತಾ ಇದ್ದೇನೆ, 12 ವರ್ಷ ಆದ್ಮೇಲೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಮ್ಗೆ. ಸೌಜನ್ಯ ಇವರ ಟಾರ್ಗೆಟ್ ಆಗಿರ್ಲಿಲ್ಲ. ಇವಳ ಕನ್ಫ್ಯೂಷನ್ ಅಲ್ಲಿ ಇದು ದನಿಗಳು ಹೇಳಿದ್ರು, ನಮ್ಮ ಫ್ಯಾಮಿಲಿಯಿಂದನೇ ಆಗಿದ್ದು. ಹೌದು, ಇರ್ಲಿ, ಅದನ್ನ ಈ ವಿಷಯ ಬಿಟ್ಟು ಬಿಡುವ. ಸೊ ಅವ್ರು ಇದೇ ಜೀಪಲ್ಲಿ ಈ ಜೀಪಲ್ಲಿ ಅವ್ರು ಕರೆದಾಗ ಏನಾದ್ರು ಅವತ್ತಿನ ದಿವಸ ಅವ್ರು ಹೋಗ್ಬಿಟ್ಟಿದ್ರೆ. ನಮಸ್ಕಾರ ಕರ್ನಾಟಕ, ನಾನಿವತ್ತು ಶಿರಾಡಿ ಘಾಟಲ್ಲಿ ಇದ್ದೀನಿ. ಸುಮಾರು ಟೈಮ್ ಬಂದು ಒಂದು 5 ಗಂಟೆ ಆಗಿದೆ ಅನ್ಸುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಸಮೀರ್ MD ಬ್ರೋಗೆ ಇಲ್ಲಿಂದಾನೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ನೀವು ಪಬ್ಲಿಷ್ ಮಾಡಿರೋ ವಿಡಿಯೋದಿಂದ ಗೌಡ್ರ ಕುಟುಂಬಕ್ಕೆ ಸುಮಾರು ಒಂದು 4-5 ದಿವಸದಿಂದ ನಿದ್ದೆ ಮಾಡಿರೋಕ್ಕೆ ಚಾನ್ಸೇ ಇಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡಿರೋಕ್ಕೆ ಚಾನ್ಸೇ ಇಲ್ಲ ಅವರು. ಸೊ ಅದಕ್ಕೆ ನಿಮಗೆ ಹ್ಯಾಟ್ಸ್ ಆಫ್ ಬ್ರೋ. ನಾನು ಒಂದು ಚಿಕ್ಕ ಯೂಟ್ಯೂಬರ್, ನನಗೊಂದು 10,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಒಂದು ವಿಡಿಯೋ ಶೂಟ್ ಮಾಡಿ ಅದನ್ನ ಎಡಿಟ್ ಮಾಡಿ ಅದನ್ನ ಪಬ್ಲಿಷ್ ಮಾಡೋದು ಎಷ್ಟು ಕಷ್ಟ ಅಂತ ನಾನು ನೋಡಿದ್ದೀನಿ. ಆ್ಯಂಡ್ ಅದ್ರ ಎಕ್ಸ್ಪೀರಿಯನ್ಸ್ ನನಗಿದೆ. ಬಟ್ ನೀವು ಆ ವಿಡಿಯೋದಲ್ಲಿರೋ ಕ್ವಾಲಿಟಿ ಆಗಲಿ ಅಥವಾ ಎಡಿಟಿಂಗ್ ಆಗಲಿ ಅಥವಾ ಆ ವಿಡಿಯೋದಲ್ಲಿ ನೀವು ಮಾತಾಡೋ ರೀತಿ ಆಗಲಿ, ಸುಮಾರು ನಾನು ನೋಡ್ದಂಗೆ ಒಂದು 70 ಲಕ್ಷ ಜನ ನೋಡಿದ್ದಾರೆ. ಆ ವಿಡಿಯೋ ಅಷ್ಟು ಜನ ನೋಡ್ಲಿಕ್ಕೆ ಒಂದೇ ಕಾರಣ, ಆ ವಿಡಿಯೋದಲ್ಲಿರೋ ಸತ್ಯತೆ. ಈ ವಿಡಿಯೋ ಮುಖಾಂತರ ನಾನೇನ್ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸಮೀರ್ ಅವರು ಆ ವಿಡಿಯೋ ಮಾಡಾದ್ಮೇಲೆ ಅವರಿಗೆ ಸುಮಾರು ಥ್ರೆಟ್ನಿಂಗ್ಸ್ ಕಾಲ್ಸ್ ಎಲ್ಲ ಬಂದಿದೆ. ಅವರಿಗೆ ನಾವೆಲ್ಲ ಚಿಕ್ಕ ಯೂಟ್ಯೂಬರ್ಸ್ಗಳಾಗ್ಲಿ, ನಾವೆಲ್ಲ ಯೂಟ್ಯೂಬರ್ಸ್ ಅಂತ ಅಲ್ಲ, ಎಂಟೈರ್ ಕರ್ನಾಟಕ ಜನ ಆಗ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಜೊತೆ ನಿಲ್ಬೇಕು. ಸೌಜನ್ಯ ಅವರಿಗೆ ನ್ಯಾಯ ಸಿಗೋ ಗಂಟ ನಾವು ಹೋರಾಡಲೇಬೇಕು. ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದೇನೆ, ಪ್ರತಿಯೊಬ್ರು ಕರ್ನಾಟಕದಲ್ಲಿರೋ ಪ್ರತಿಯೊಬ್ರು ಪ್ಲೀಸ್ ಈ ವಿಡಿಯೋಗೋಸ್ಕರ, ಈ ವಿಡಿಯೋ ಬರೀ ನೋಡ್ಬಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸುಮ್ಮನೆ ಬಿಡಬೇಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಎಂಟೈರ್ ಕರ್ನಾಟಕಕ್ಕೆ ರೀಚ್ ಆಗಬೇಕು ಈ ವಿಡಿಯೋ. ಆ್ಯಂಡ್ ಇನ್ನೊಂದು, ನಮ್ಮ ಕನ್ನಡದ ಕಂಟೆಂಟ್ ಕ್ರಿಯೇಟರ್ಸ್ ಮತ್ತು ಕನ್ನಡದ ಯೂಟ್ಯೂಬ್ ಚಾನಲ್ ಇನ್ಫ್ಲೂಯೆನ್ಸರ್ಸ್ಗಳು ಯಾರ್ಯಾರೆಲ್ಲ ಇದ್ದೀರಾ, ಪ್ಲೀಸ್ ನಿಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮ್ ಚಾನಲ್ಗಳಲ್ಲಿ, ನಿಮ್ಮ ಟ್ವಿಟರ್ ಯಾವುದೆಲ್ಲ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ, ಅದು ಎಲ್ಲದರಲ್ಲೂ ಈ ಕೇಸ್ ಬಗ್ಗೆ, ಈ ಸೌಜನ್ಯ ರಿಲೇಟೆಡ್ ಕೇಸ್ ಬಗ್ಗೆ, ಈ ಸಮೀರ್ ಅವ್ರು ಮಾಡಿರೋ ವಿಡಿಯೋ ಬಗ್ಗೆ ಆದಷ್ಟು ನಿಮ್ಮ ರಿವ್ಯೂಸ್ಗಳನ್ನ ಹಾಕಿ ಅವ್ರಿಗೆ ನ್ಯಾಯ ಸಿಗೋ ಗಂಟ. ಸುಮಾರು 2012 ಆಗಿರೋದು, ಇಲ್ಲಿಗೊಂದು 13 ವರ್ಷ ಆಯಿತು. ಇದೆಲ್ಲ ಬರೀ ಹಿಂಗೆ ಒಂದು ವಿಡಿಯೋ ಬರುತ್ತೆ, ಅವಾಗ ಬೂಸ್ಟ್ ಆಗುತ್ತೆ, ಅವಾಗ ಜನರೆಲ್ಲ ಮಾತಾಡ್ತಾರೆ, ಮತ್ತೆ ಅದಾದ್ಮೇಲೆ ಸುಮ್ಮನೆ ಎಲ್ಲ ಮತ್ತೆ ಸೈಲೆಂಟ್ ಆಗ್ತಾರೆ, ಮತ್ತೆ ಇನ್ನೊಂದು ಸ್ವಲ್ಪ ಏನೋ ಆಗುತ್ತೆ, ಮತ್ತೆ ಇದೇ ರೀತಿ ಆಗ್ತಾ ಬರ್ತಿದೆ. ಇದಕ್ಕೆಲ್ಲ ಒಂದು ಎಂಡ್ ಕೊಡ್ಲೇಬೇಕು. ತಪ್ಪು ಯಾರ ಕಡೆಯಿಂದ ಆಗಿದೆ ಅಂತ ನಿಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತು. ಆ ವಿಡಿಯೋ ನೋಡ್ರೆ ಕಂಪ್ಲೀಟ್ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬಿಡುತ್ತೆ. ಆ ವಿಡಿಯೋ ನೋಡಾದ್ಮೇಲೆ ನನಗೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ವಿಡಿಯೋ ಮಾಡ್ಲಿಲ್ಲ ಅಂದ್ರೆ ನನಗೆ ಒಂಥರ ನಾನು ಯೂಟ್ಯೂಬ್ ಮಾಡಿನೂ ವೇಸ್ಟ್ ಅನ್ಸ್ಬಿಟ್ಟಿತ್ತು. ನಾವೆಲ್ಲ ಇಷ್ಟೆಲ್ಲ ವಿಡಿಯೋ ಮಾಡ್ತಿರೋದು ಒಂದೇ ಉದ್ದೇಶ, ಸೌಜನ್ಯ ಅವರಿಗೆ, ಅವ್ರ ಮನೆಯವ್ರಿಗೆ ನ್ಯಾಯ ಸಿಗ್ಬೇಕು ಅಂತ. ಯಾವ ಎಕ್ಸ್ಟೆಂಟಿಗೆ ಬೇಕಾದ್ರೂ ಹೋಗೋದ, ಬಟ್ ಅವರಿಗೆ ನ್ಯಾಯ ಸಿಗ್ಬೇಕು. ನೀವೆಲ್ಲ ಕರ್ನಾಟಕ ಜನ ಸಪೋರ್ಟ್ ಮಾಡಿದ್ರೆ 100% ಬೆಂಗಳೂರು, ಮೈಸೂರು, ಹಾಸನ, ಸಕಲೇಶ್ಪುರ, ಧರ್ಮಸ್ಥಳ ಎಲ್ಲಾ ಕಡೆ ಪ್ರೊಟೆಸ್ಟ್ಗಳು ಸ್ಟಾರ್ಟ್ ಆಗಬೇಕು. ಎಲ್ಲಾ ಕಡೆ ಇದ್ರ ಬಗ್ಗೆ ಮಾಹಿತಿಗಳು ಬರಬೇಕು. ಆ್ಯಂಡ್ ಪ್ರತಿ ಗೌರ್ಮೆಂಟ್ ಇದಕ್ಕೆ ಆದಷ್ಟು ಬೇಗ ಏನಾದರೂ ಒಂದು ರೆಸ್ಪಾಂಡ್ ಮಾಡಲೇಬೇಕು. ನೀವು ಎಲ್ಲೆಲ್ಲಿ ಹೋಗ್ತೀರಾ, ನೀವೆಲ್ಲೆಲ್ಲ ಪಬ್ಲಿಕ್ ಗ್ಯಾದರಿಂಗ್ಗಳಿಗೆ ಹೋಗ್ತೀರಾ ಅಥವಾ ಎಲ್ಲೆಲ್ಲ ಜನ ಸೇರ್ತಾರೆ, ಎಲ್ಲ ಕಡೆನೂ ಇದು ಒಂದೇ ವಿಷಯ ಇರಲಿ, ಸೌಜನ್ಯ ಕೇಸ್ ಅವರಿಗೆ ನ್ಯಾಯ ಸಿಗೋ ಗಂಟ ಬಿಡಕ್ಕೆ ಹೋಗ್ಬಿಡಿ. ಅದು ಏನು ಬೇಕಾದ್ರೂ ಆಗಲಿ. ಯಾಕಂದರೆ ನೀವು ಧರ್ಮಸ್ಥಳ ಬರ್ತೀರಾ ಅಂದರೆ ಇರೋದು 2 ಘಾಟು, ಶಿರಾಡಿ ಘಾಟು, ಚಾರ್ಮುಡಿ ಘಾಟು, 2 ಘಾಟ್ ಬಂದ್ ಮಾಡಿಸ್ಬಿಡಿ. ಅವಶ್ಯಕತೆ ಬಂದರೆ ಕರ್ನಾಟಕನೇ ಬಂದ್ ಮಾಡಿಸಿ. ಬಟ್ ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗೋಕ್ಕೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡಿ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಸೇರ್ ಮಾಡಿದ್ರೆ 100% ನ್ಯಾಯ ಸಿಗುತ್ತೆ. ಸೌಜನ್ಯ ಅವ್ರ ಊರಿಗೆ ಹೋಗ್ತಾ ಇದ್ದೀನಿ, ನೋಡೋಣ ಅಲ್ಲೇನಾದರೂ ನಮಗೆ ವಿಷಯಗಳು ಸಿಗುತ್ತಾ ಅಥವಾ ಅವ್ರ ವಿಡಿಯೋದಲ್ಲಿ ಹೇಳಿರೋದನ್ನ ನಾನು ಅಲ್ಲಿ ಲೈವ್ ಆಗಿ ಏನಾದ್ರು ನಿಮಗೆ ತೋರ್ಸೋಕ್ಕಾಗುತ್ತಾ ಅಂತ ಟ್ರೈ ಮಾಡ್ತೀನಿ. ಗೊತ್ತಿಲ್ಲ ಇವಾಗಿನ ಸಿಚುವೇಶನ್ಗೆ ಆ ಜಾಗದಲ್ಲಿ ವಿಡಿಯೋ ಮಾಡೋಕೆ ಆಗುತ್ತೋ ಇಲ್ವೋ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿಬಿಟ್ಟು ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ನಾನು ಅವ್ರ ಊರಲ್ಲಿ ಸಿಗ್ತೀನಿ. ಬಾಯ್. ಸೊ ಗೈಸ್, ಇವಾಗ ಧರ್ಮಸ್ಥಳ ಹತ್ರ ಬಂದಿದ್ದೀನಿ. ಸೊ ನೀವು ಈ ಸೈಡ್ ನೋಡ್ಬೋದು, ಈ ಸೈಡು ನೀವು ನೇತ್ರಾವತಿ ನದಿಯಿಂದ ಈ ಸೈಡ್ ಹೋದ್ರೆ ನಿಮಗೆ ನೇತ್ರಾವತಿ ನದಿ ಸಿಗುತ್ತೆ, ಲೆಫ್ಟ್ ಸೈಡ್ ಹೋದ್ರೆ ಧರ್ಮಸ್ಥಳ ದೇವಸ್ಥಾನ ಸಿಗುತ್ತೆ. ಸೊ ಇದ್ರ ಮಧ್ಯಾಹ್ನ ನಿಮಗೆ ಧರ್ಮಸ್ಥಳ ದೇವಸ್ಥಾನದಿಂದ ಒಂದು 50 ಮೀಟರ್ಸ್ ಅಥವಾ 60 ಮೀಟರ್ಸ್ ಬಂದ್ರೆ ಸೌಜನ್ಯ ಮನೆಗೆ ದಾರಿ. ನೇತ್ರಾವತಿ ಬಸ್ ಸ್ಟಾಪ್ ಇಂದ ಸೌಜನ್ಯ ಮನೆಗೆ 20 ಮಿನಿಟ್ಸ್ ನ ವಾಕ್ ಇರುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 30 ಮಿನಿಟ್ ಹಿಡಿಬಹುದು. ಈ ರೋಡಲ್ಲಿ ಹಿಂಗೆ ಹೋದ್ರೆ ಅವ್ರ ಊರಿಗೆ, ಅವ್ರ ಮನೆಗೆ ಹೋಗ್ಬೋದು. ಧರ್ಮಸ್ಥಳ ಹತ್ರ ಇರುವಂತಹ ಪಂಗಳನ್ನು ಒಂದು ಸಣ್ಣ ಹಳ್ಳಿಗೆ ಬಿಲಾಂಗ್ ಮಾಡುವಂತಹ ಸೌಜನ್ಯ. ಸೊ ಗೈಸ್, ನೀವು ಈ ರೋಡಲ್ಲಿ ಹಿಂಗೆ ಬಂದ್ರಿ ಅಂದರೆ, ಸೊ ಇಲ್ಲಿ ಇಲ್ಲೊಂದು ಬೋರ್ಡ್ ಸಿಗುತ್ತೆ ನಿಮಗೆ, ಪಂಗಾಳ ಸೌಜನ್ಯ. ಸೊ ಈ ರೋಡಲ್ಲಿ ನೀವು ಮತ್ತೆ ಹಿಂಗೆ ಹೋಗ್ಬೇಕಾಗುತ್ತೆ. ಸೊ ಹೋಗೋದ ಬನ್ನಿ. ತುಂಬಾನೇ ಒಳ್ಳೆ ಹುಡುಗಿ. SDM ಕಾಲೇಜ್ ಆಫ್ ಉಜ್ರಿಯಲ್ಲಿ 2nd PUC ಓದ್ತಿದ್ದಂತಹ ಇವಳು ತುಂಬಾನೇ ಬ್ರೈಟ್ ಸ್ಟೂಡೆಂಟ್ ಕೂಡ. ಪ್ರತಿಯೊಂದು ಕಡೆನೂ ಇಲ್ಲಿ ಬೋರ್ಡ್ಗಳಿದ್ದಾವೆ, ಪ್ರತಿಯೊಂದು ಕಡೆನೂ ಬೋರ್ಡ್ಗಳಿದ್ದಾವೆ. ಇಲ್ಲಿ ಯಾರು ಕೇಳಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ಬೋರ್ಡ್ಗಳಿದೆ, ಆ ಬೋರ್ಡ್ನ ನೀವು ಫಾಲೋ ಮಾಡ್ಕೊಂಡು ಬಂದರೆ ಅವ್ರ ಮನೆಗೆ ಕರೆಕ್ಟಾಗಿ. ಇಲ್ಲಿ ರೈಟ್
ಅಡ್ಡಿಲ್ಲ. ಒಂದು ನಿಮಿಷ. ಸೊ ಗೈಸ್, ನಾವು ಈ ರೋಡಲ್ಲಿ ಹಿಂಗೆ ಬಂದ್ವಿ. ನೀವು ನೋಡ್ಬೋದು ಇಲ್ಲೊಂದು ಬೋರ್ಡ್ ಇದೆ, ಸೌಜನ್ಯ ಮನೆಗೆ ದಾರಿ ಅಂತ. ಈ ಸೈಡ್ ತೋರಿಸ್ತಾ ಇದ್ದಾರೆ. ನನ್ನ ಪ್ರಕಾರ ಇದೇ ಮನೆ ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಇಲ್ಲಿರೋದೇ ಮನೆ ಅಂತ ಅನ್ಸುತ್ತೆ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ಅದಾದ್ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್, ನಾನು ಫೈನಲಿ ಇವಾಗ ಸೌಜನ್ಯ ಅವರ ಮನೆಗೆ ಬಂದಿದ್ದೀನಿ. ನೀವು ಹಿಂದೆ ನೋಡ್ತಿದ್ದೀರಲ್ಲ, ಇದು ಸೌಜನ್ಯ ಅವ್ರ ಮನೆ. ಸೊ ಈ ಮನೆಯಲ್ಲಿ ಇವಾಗ ಅವರ ತಾಯಿ ಇದ್ದಾರೆ ಅಂಡ್ ಅವರ ಸ್ವಂತ ತಮ್ಮ ಇದ್ದಾರೆ. ಅವ್ರ ಜೊತೆ ಅವರ ಅಜ್ಜಿ ಮತ್ತೆ ತಾತ ಇದ್ದಾರೆ. ಈ ವಿಷಯನೆಲ್ಲ ಮತ್ತೆ ಅವರಿಗೆ ನ್ಯಾಪ್ಸಿ ಜಾಸ್ತಿ ತೊಂದರೆ ಕೊಡಕ್ ಹೋಗಲ್ಲ. ಅವ್ರ ಸ್ವಲ್ಪ ಚಿಕ್ಕ ವಿಷಯ ಏನಾದ್ರು ಸಣ್ಣ ಪುಟ್ಟ ಅವ್ರನ್ನೆಲ್ಲ ಸ್ವಲ್ಪ ಮಾತಾಡಿಸಿ ಇವಾಗ ಹೆಂಗಿದ್ದಾರೆ ಅಥವಾ ಅವಾಗ ತಿಂದಿಸಲ ಏನೇನಾಯ್ತು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ ಆಗಿ ಅವ್ರ ಹತ್ರ ತಿಳ್ಕೊಂಡು ಹೋಗೋಣ. ಸೊ ಗೈಸ್, ಇವಾಗ ನನಗೆ ಸೌಜನ್ಯ ಅವರ ತಾಯಿ ಸಿಕ್ಕಿದ್ದಾರೆ. ಅಮ್ಮ ನಮಸ್ತೆ. ಅಮ್ಮ, ನಿಮ್ಮ ಹೆಸರು? ಕುಸುಮಾವತಿ. ಅಮ್ಮ, ಇವಾಗ ರೀಸೆಂಟ್ ಆಗಿ ಸಮೀರ್ ಅಂತ ಒಬ್ರು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ. ಆ ವಿಡಿಯೋ ನೋಡಿದ್ರಮ್ಮ ನೀವು? ನೋಡಿದ್ರೆ ಏನ್ ಅನಿಸ್ತಮ್ಮ ಆ ವಿಡಿಯೋ ನೋಡಿ ನಿಮ್ಗೆ? ನಮಗೆ ಇವರಲ್ಲಿ ಒಂದು ಚಾನೆಲ್ ನಲ್ಲಿ ಇಡೀ ಎಷ್ಟು ಲಕ್ಷ ಜನ ನೋಡಿದ್ದಾರೆ. ಅವರಿಂದಲೂ ಇವರಿಗೆ ಶಿಕ್ಷೆ ಆಗ್ಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. 100% ಅಂದ್ರೆ ನಾವೆಲ್ಲ ಈಗ ನಾವು ಕನ್ನಡ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಗಂಧದ ಗುಡಿ ಬ್ಲಾಗ್ಸ್ ಅಂತ. ಸೊ ನಾವೆಲ್ಲ ಕನ್ನಡ ಯೂಟ್ಯೂಬರ್ಸ್ ಎಲ್ಲ ಸೇರಿಬಿಟ್ಟು ಈ ಸಮಸ್ಯೆಗೋಸ್ಕರ ಅಥವಾ ಇದಕ್ಕೋಸ್ಕರ ಹೋರಾಡ್ಬೇಕು ಅಂತ ಈಗ ಪ್ರಯತ್ನ ಮಾಡ್ತಾ ಇದೀವಿ. ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಜನರಿಗೆ ತಲುಪಿಸಿ ನಿಮ್ಗೇನಾದ್ರು ಜನರಿಗೆ ಏನಾದ್ರು ನಿಮ್ಗೆ ಹೇಳ್ಬೇಕು ಅಥವಾ ನಿಮಗೇನಾದ್ರು ಅದನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ಅನ್ಸಿದ್ರೆ ನೀವು ಹೇಳ್ಬೋದಮ್ಮ? ನಾವು 12 ವರ್ಷದಿಂದ ನ್ಯಾಯ ಕೇಳ್ತಾನೆ ಬರ್ತಿದ್ದೇನೆ. ರಾಜ್ಯಕ್ಕೆ ಆಗ್ಲಿ ಸ್ವಾಮೀಜಿಗಳಾಗ್ಲಿ ಯಾರ ಹತ್ರ ಕೂಡ ನಾನು ಹೋಗಿ ಕೈ ಚಾಚಿದ್ದೇನೆ, ನನ್ನ ಮಗಳಿಗೆ ನ್ಯಾಯ ತೆಗೆದುಕೊಡಿ ಅಂತ. ಯಾರು ಕೂಡ ನನ್ನ ಮಗಳಿಗೆ ನ್ಯಾಯ ತೆಗೆಸಿಕೊಡುವಂತ ಯಾರಿಲ್ಲ. ದೊಡ್ಡವರ ಪರವಾಗಿ ನಿಂತಿದ್ದಾರೆ. ಇವತ್ತು ಯಾರು ಕೊಲೆ ಮಾಡಿದ ಮಗಳನ್ನು ಹೆಸರೆಲ್ಲ ಗೊತ್ತಿದ್ದೇವೆ. ಇವತ್ತು ಕೂಡ ನಾನು ಹೇಳ್ತಿದ್ದೇನೆ, ಅವರ ತಮ್ಮನ ಮಗ, ಅವರ ಫ್ಯಾಮಿಲಿ ಎಲ್ಲ ಸೇರಿ ನನ್ನ ಮಗಳನ್ನು ಕೊಂದು ತಿಂದಿದ್ದಾರೆ ಅನ್ನುವಂಥದ್ದು ಈ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ನಮಗೆ ನ್ಯಾಯ ಖಂಡಿತವಾಗಿ ಸಿಗುತ್ತೆ ಅನ್ನೋದು ಅಣ್ಣಪ್ಪ ಮಂಜುನಾಥ ಸ್ವಾಮಿ ನಂಬಿಕೊಂಡು ಬಂದಿದ್ದೇವೆ. ನ್ಯಾಯ ಖಂಡಿತ ಸಿಗುತ್ತೆ. ಆದ್ರೂ ನನ್ನ ಮಗಳಿಂದ ಎಲ್ಲ ಹೆಣ್ಣು ಮಕ್ಕಳು ಕೂಡ ಜೀವಂತವಾಗಿ ನಡೆಯುತ್ತಾ ಇದ್ದಾರೆ ಅನ್ನೋದು ನನಗೆ ಸಂತೋಷ ಆಗ್ತದೆ. ನನ್ನ ಮಗಳಿಂದಲೇ ಕೊನೆಯಾಗಿದೆ. 13 ವರ್ಷ ಆದ್ರೂ ಕೂಡ ಒಂದು ಹೆಣ್ಣು ಮಗುವಿಗೆ ಇವತ್ತಿನವರೆಗೂ ಒಂದು ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಯಾರ ನಾವು ನ್ಯಾಯ ಕೇಳ್ಬೇಕನ್ನುವ ನನಗೆ ತುಂಬಾ ನೋವಾಗ್ತಿದೆ ಸರ್. ನಾನು ಎಲ್ಲ ಇಡೀ ಜನತೆಗೆ ನಾನು ಕೈ ಮುಗಿದು ಕೇಳ್ತಿದ್ದೇನೆ. ಯಾಕೆಂದ್ರೆ ನನ್ನ ಮಗಳಿಗೋಸ್ಕರ ಇವತ್ತು ಎಷ್ಟೋ ಜನ ಅನ್ನ ನೀರು ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಕೈ ಮುಗಿದು ಕೇಳ್ತಿದ್ದೇನೆ. ನನ್ನ ಇಡೀ ಹೃದಯಾತ್ಮಕವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಯೂಟ್ಯೂಬರ್ಸ್ ಗಳು ಸೇರಿ ನನ್ನ ಮಗಳಿಗೆ ನ್ಯಾಯ ತೆಗೆಸಿಕೊಡ್ಬೇಕನ್ನುವಂಥದ್ದು ನಾನು ಇವತ್ತು ಇಡೀ ಇದಕ್ಕೆ ನಾನು ಕೈ ಮುಗಿದು ಕೇಳ್ತಾ ಇದ್ದೇನೆ. ನಮ್ಮ ಜೊತೆ ಎಲ್ಲರೂ ಇದ್ದರಿಂದ ನಾವು ಇವತ್ತು ಜೀವಂತವಾಗಿ ಬದುಕಿದ್ದೇವೆ. ಅವರಿಂದಲೇ ನಮ್ಮ ಜೀವ ಇದೆ ಇವತ್ತು ಈ ಧರ್ಮಸ್ಥಳದಲ್ಲಿ. ಇಲ್ಲ ಅಂದ್ರೆ ಮಗಳ ಜೊತೆ ನಮ್ಮನ್ನು ಕೂಡ ಇಡೀ ಘಟ್ಟದ ಸೈಡಿನ ಜನ ಬಂದು ಅಣ್ಣಪ್ಪ ಮಂಜುನಾಥ ಸ್ವಾಮಿಗೆ ಉಂಡಿ ಹಣ ಹಾಕ್ತಾರೆ. ಆ ಹಣದಿಂದ ಇವತ್ತು ನಮ್ಮಂತ ಪಾಪದ ಮಕ್ಕಳನ್ನು ಕೊಂದು ತಿಂತಾರೆ ಇವರು. ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ, ಬನ್ನಿ ಸ್ವಾಮಿ, ದೇವರ ಇದಕ್ಕೆ ಬನ್ನಿ ನೀವು. ಆದ್ರೆ ನೀವು ಕಾಣಿಕೆ ಹಾಕ್ಬಿಡಿ. ಆ ಕಾಣಿಕೆಯಿಂದ ನಮ್ಮಂತ ಪಾಪದ ಮಕ್ಕಳನ್ನು ಇವರು ತಿಂದು ಹಾಕ್ತಾರೆ. ನಾನು ಇವತ್ತು ಬೇಡ್ತಾ ಇದ್ದೇನೆ. ಯಾಕಂದ್ರೆ ಅಣ್ಣಪ್ಪ ಮಂಜುನಾಥ ನಮ್ಮ ದೇವರು, ಇವರು ಅವರ ದೇವರಲ್ಲ, ಇವರು ನಮ್ಮ ದೇವರು. ನಾವು ಅವರ ಹತ್ರ ಬೇಡದ ಅದೇ, ನಮಗೆ ನ್ಯಾಯ ಕೊಡಿ ಸ್ವಾಮಿ. ಇನ್ನೊಂದು ಸುಮಾರು ಈಗ ವಿಡಿಯೋಸ್ ಮಾಡ್ತಾರೆ, ಬಟ್ ಸುಮಾರು ವಿಡಿಯೋಸ್ ಮಾಡಾದ್ಮೇಲೆ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ಪ್ರತಿಯೊಂದು ವಿಡಿಯೋಸ್ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ಇವಾಗ ಮೊನ್ನೆ ಹಾಕಿರೋ ವಿಡಿಯೋನು ಯಾವಾಗ ಡಿಲೀಟ್ ಆಗುತ್ತೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಯಾರೆಲ್ಲ ಯೂಟ್ಯೂಬರ್ಸ್ಗಳು ಸೌಜನ್ಯ ಪ್ರಕರಣವನ್ನು ಎತ್ತಿ ಹಿಡಿತಾರೆ, ಅವರ ನಾಳೆ ಅವರನ್ನು ಬಂದ್ ಮಾಡ್ತಾರೆ. ಯಾರು ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ಯಾರು ಇದ್ದಾರೆ? ಇದು ಮುಚ್ಚಾಕುವಂತ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಅವ್ರ ಹೆಸರುನ ನಾವು ನಮ್ಮ ಚಾನೆಲ್ ಗಳಲ್ಲಿ ಯೂಸ್ ಮಾಡಿದ್ರೆ ಅದಲ್ಲಿ ಬಂದಾಗ್ಬಿಡುತ್ತೆ. ಸುಮಾರು ಯೂಟ್ಯೂಬರ್ಸ್ ಗಳು ಇವಾಗ ಅವ್ರ ಹೆಸರು ಯೂಸ್ ಮಾಡ್ತಿಲ್ಲ. ಬಟ್ ಇಂಡೈರೆಕ್ಟ್ ಆಗಿ ಎಲ್ರಿಗೂ ಗೊತ್ತು ಯಾರ ಹೆಸರು ಯೂಸ್ ಮಾಡ್ತಾ ಇದೆ, ಯಾರಿಂದ ಆಗ್ತದೆ ಅನ್ನೋದು ಪ್ರತಿಯೊಬ್ಬರಿಗೂ ನೋಡೋರಿಗೂ ಗೊತ್ತು, ನಮಗೂ ಗೊತ್ತು, ನಿಮ್ಗೂ ಗೊತ್ತು. ಬಟ್ ಅದೇ ಅವ್ರ ಹೆಸರು ಯೂಸ್ ಮಾಡ್ಬಿಟ್ರೆ ವಿಡಿಯೋ ಇದಾಗ್ಬಿಡುತ್ತೆ ಅಂತ ಒಂದೇ ಕಾರಣದಿಂದ ಯಾರು ಹೆಸರು ಯೂಸ್ ಮಾಡೋದು. ನನ್ನ ಮಗಳ ಸಾಕ್ಷಿದಾರನ 5-6 ಜನರನ್ನು ಕೊಂದಿದ್ದಾರೆ ಜೀವಂತವಾಗಿ ಇವರು. ಹಾಗಾದ್ರೆ ಯಾರು ಇರ್ಬೋದು? ನಾವು ಹೇಳ್ತಾನೆ ಬಂದಿದ್ದೇವೆ, ಇಂಥವರಿದ್ದಾರೆ. ಆದ್ರೂ ಕೂಡ ಯಾರು ಕೂಡ ಕೇಸನ್ನು ತೆಗೊಳ್ತಿಲ್ಲ, ಅವರ ಮೇಲೆ ಎಫ್ಐಆರ್ ಮಾಡುದಿಲ್ಲ, ಅವರನ್ನು ಒಂದು ತನಿಖೆ ಮಾಡುದಿಲ್ಲ. ಅಂದ್ರೆ ನಾವು ಯಾರ ಹತ್ರ ಹೇಳ್ಬೇಕಾಗಾದ್ರೆ? 13 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಕಂಪ್ಲೀಟ್ ಸಿಸ್ಟಮ್ ಯಾವ ರೀತಿ ಆಗ್ಬಿಟ್ಟಿದೆ. ಈಗ ಪೊಲೀಸ್ ಅವರಿಂದ ಹಿಡಿದು ರಾಜಕೀಯದಿಂದ ಇದ್ದು ಕಂಪ್ಲೀಟ್ ಎಲ್ಲ ಇನ್ಫ್ಲೂಯೆನ್ಸ್ ಎಲ್ಲಾ ಕಡೆಯಿಂದನೂ ಯಾರು ಏನು ಮಾಡಿಲ್ದಿರೋ ಲೆವೆಲಿಂಗ್ ಮಾಡ್ಬಿಟ್ಟಿದ್ದಾರೆ. ಅದೆಲ್ಲ ಅಂದ್ರೆ ನಮಗೆ ನಾವು ಇದಲ್ಲ ಅದನ್ನೇ ಎಷ್ಟು ವರ್ಷ ಆದ್ರೂ ನನ್ನ ಮಗಳಿಗೆ ನ್ಯಾಯ ನಾನು ತೆಕ್ಕೊಳ್ತೇನೆ. ನಾವು ಬಿಡುದಿಲ್ಲ. ನಾವು ಎಷ್ಟು ಜನ ಹೋರಾಟ ಮಾಡ್ತಾ ಇದ್ದೇವೆ. ನಾವು ಅಷ್ಟು ಜನ ಸೇರಿ ಹೇಗಾದ್ರೂ ಮಾಡಿ
ಒಂದು ಕಾನೂನು ಪ್ರಕಾರ ನಮಗೆ ನ್ಯಾಯ ಸಿಗದ್ರೆ ಈಗ ನಾವು ತೆಕೊಂಡು ಖಂಡಿತ ಅಂದ್ರೆ ಇನ್ನೂ ಮಕ್ಕಳು ಬದುಕಬೇಕು, ನಾವು ಅಷ್ಟಕ್ಕೆ ಹೋರಾಟ ಮಾಡ್ತೇವೆ. ನಮಗೆ ಹೊರಗಿಂದ ಜನರೇ ನಮಗೆ ಇವತ್ತು ನಮಗೆ ಅಂದ್ರೆ ಒಂದು ಪೊಲೀಸ್ ಏನಿರುತ್ತೆ ಆ ರೀತಿ ನಮಗೆ ಇದ್ದಾರೆ ಈ ಕಡೆ. ಈ ಕರ್ನಾಟಕದ ಜನತೆಗೆ ನಾನು ಇವತ್ತು ಕೈ ಮುಗಿದು ಹೇಳುದು ಒಂದು ಅದೇ ಮಾತು. ಖಂಡಿತವಾಗ್ಲೂ 100% ನ್ಯಾಯ ಅನ್ನೋದು ಒಂದಲ್ಲ